ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಜಾವಾ ಆ್ಯಂಡ್ ಸ್ಪ್ರಿಂಗ್ ಬೂಟ್ ಬಿಗಿನರ್ ಕೋರ್ಸ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು JPA ಮ್ಯಾಪಿಂಗ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಅದರಲ್ಲಿ 1-to-1 ಮ್ಯಾಪಿಂಗ್ನ ಡಿಸ್ಕಸ್ ಮಾಡಿದ್ವಿ. ಜೊತೆಗೆ ಯೂನಿ ಡೈರೆಕ್ಷನಲ್ನ ಯಾವ ರೀತಿ ನಾವು ಅಚೀವ್ ಮಾಡ್ಬೋದು ಅಂತ ಕೂಡ ಡಿಸ್ಕಸ್ ಮಾಡಿದ್ವಿ. ಈ ವಿಡಿಯೋನ ನೀವು ವಾಚ್ ಮಾಡ್ತಿದ್ದೀರಾ ಅಂತಂದರೆ ಫಸ್ಟು ಪ್ರೀವಿಯಸ್ ವಿಡಿಯೋಸ್ನ ವಾಚ್ ಮಾಡಿರಿ, ಇಲ್ಲಾಂದರೆ ಇವಾಗ ಮಾಡೋ ವಿಡಿಯೋ ನಿಮಗೇನು ಅರ್ಥ ಆಗೋದಿಲ್ಲ. ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಾನು ಕಂಪ್ಲೀಟ್ ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ. ಫಸ್ಟು ಪ್ರೀವಿಯಸ್ ವಿಡಿಯೋಸ್ನೆಲ್ಲ ವಾಚ್ ಮಾಡಿರಿ. ಹಾಗೆಯೇ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಸ್ನ ಟರ್ನ್ ಆನ್ ಮಾಡ್ಕೊಳ್ರಿ. ಓಕೆ, ಈ ವಿಡಿಯೋದಲ್ಲಿ ನಾವು ಬೈ ಡೈರೆಕ್ಷನಲ್ಲಿ ಯಾವ ರೀತಿ ಅಚೀವ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡೋಣ. ಪ್ರಾಬ್ಲಮ್ ಏನಿದೆ, ಈಗ ನಾವು ಎಂಪ್ಲಾಯ್ ರೆಪಾಸಿಟರಿಯಲ್ಲಿ ಫೈಂಡ್ ಆಲ್ ಮೆಥಡ್ನ ಕಾಲ್ ಮಾಡಿದ್ವಿ ಅಂತಂದರೆ ನಮಗೆ ಅಡ್ರೆಸ್ ಬರ್ತಾ ಇದೆ. ದಟ್ ಈಸ್ ಫೈನ್, ಬಿಕಾಸ್ ಇಲ್ಲಿ ರೆಫರೆನ್ಸ್ ಇದೆ. ಅದೇ ರೀತಿ ಅಡ್ರೆಸ್ಸಲ್ಲಿ ನಾವೇನಾದರೂ ಫೈಂಡ್ ಆಲ್ ಮೆಥಡ್ನ ನಾವು ಕಾಲ್ ಮಾಡಿದ್ವಿ ಅಂತಂದರೆ ನಮಗೆ ಎಂಪ್ಲಾಯಿ ಡೇಟಾ ಸಿಗ್ತಾ ಇಲ್ಲ, ಬರೀ ಅಡ್ರೆಸ್ ಮಾತ್ರ ಸಿಗ್ತಾ ಇದೆ. ಏನಕ್ಕೆ? ಇಲ್ಲಿ ನಮಗೆ ಯಾವುದೇ ಥರ ಎಂಪ್ಲಾಯಿ ರೆಫರೆನ್ಸ್ ಇಲ್ಲ. ನಮಗೆ ಬೈ ಡೈರೆಕ್ಷನಲ್ನ ಅಚೀವ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಈ ಒಂದು ಅಡ್ರೆಸ್ ಕ್ಲಾಸ್ ಒಳಗೂ ಕೂಡ ನಾವು ಒಂದು ರೆಫರೆನ್ಸ್ ವೇರಿಯೇಬಲ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ನಾನೇನು ಮಾಡ್ತೀನಿ, ಪ್ರೈವೇಟ್ ಎಂಪ್ಲಾಯಿ ಅಂತ ಒಂದು ರೆಫರೆನ್ಸ್ನ ಕ್ರಿಯೇಟ್ ಮಾಡ್ತೀನಿ. ಸೊ ಈಗ ನಾವಿಲ್ಲಿ ಬೈ ಡೈರೆಕ್ಷನಲ್ಲಿ ಅಚೀವ್ ಮಾಡ್ತಿರೋದ್ರಿಂದ ನಾವೇನು ಮಾಡ್ತೀವಿ, 1-to-1 ಮ್ಯಾಪಿಂಗ್ ಅನ್ನೋಟೇಷನ್ನ ಇಲ್ಲೂ ಕೂಡ ಆ್ಯಡ್ ಮಾಡ್ತೀವಿ. ಇದು ಮಾಡಿದ ಮೇಲೆ ನಾವು ಒಂದು ಆಪ್ಷನ್ನ ಪಾಸ್ ಮಾಡಬೇಕಾಗುತ್ತೆ, ಮ್ಯಾಪ್ಡ್ ಬೈ. ಅಂದರೆ ಇಲ್ಲೇನು ಮಾಡ್ತಿದ್ದೀವಿ, ನಾವು ರಿಲೇಷನ್ಶಿಪ್ ಆಲ್ರೆಡಿ ಎಸ್ಟಾಬ್ಲಿಷ್ ಮಾಡಿಬಿಟ್ಟಿದ್ದೀವಿ. ಓಕೆನಾ? ಇಲ್ಲಿ ಓನಿಂಗ್ಸ್ ಪೇರೆಂಟ್ ಕ್ಲಾಸ್ ಯಾವುದಿದೆಯಲ್ಲ ಅದಕ್ಕೆ ನಾವು ಓನಿಂಗ್ ಸೈಡ್ ಅಂತ ಕರಿತೀವಿ. ಅಂದರೆ ನಾವು ಯಾವ ಟೇಬಲಲ್ಲಿ ನಾವು ಎಕ್ಸ್ಟ್ರಾ ಕಾಲಮ್ನ ಕ್ರಿಯೇಟ್ ಮಾಡಿದ್ದೀವಲ್ಲ ಅದನ್ನು ನಾವು ಓನಿಂಗ್ ಸೈಡ್ ಅಂತ ಕರಿತೀವಿ. ಓಕೆನಾ? ಇದಕ್ಕೆ ನಾವು ಓನಿಂಗ್ ಸೈಡ್ ಅಂತ ಕರಿತೀವಿ. ಓಕೆನಾ? ಇಲ್ಲಿ ನಾವೇನಾಗುತ್ತೆ, ಅಡ್ರೆಸ್ ಅನ್ನೋದು ಇನ್ವರ್ಸ್ ಸೈಡ್ ಅಂತ ಕರಿತೀವಿ. ಓಕೆನಾ? ಅಥವಾ ರಿವರ್ಸ್ ಸೈಡ್ ಅಂತ ಕೂಡ ಕರಿತೀವಿ. ಇಲ್ಲಿ ನಾವು ಇನ್ವರ್ಸ್ ಸೈಡಲ್ಲಿ ನಾವೇನು ಮಾಡಬೇಕಪ್ಪ ಅಂತಂದರೆ, ನಾವು ಪೇರೆಂಟ್ ಕ್ಲಾಸಿನ ವೇರಿಯೇಬಲ್ ನೇಮ್ನ ಇಲ್ಲಿ ನಾವು ಸ್ಪೆಸಿಫೈ ಮಾಡಬೇಕಾಗುತ್ತೆ. ಮ್ಯಾಪ್ಡ್ ಬೈ ಒಳಗಡೆಗೆ ಇಲ್ಲಿ ನಮಗೆ ಏನಿತ್ತು, ವೇರಿಯೇಬಲ್ ನೇಮು ಅಡ್ರೆಸ್ ಅಂತ ಇದೆ. ಓಕೆ, ಸೊ ಈ ಒಂದು ವೇರಿಯೇಬಲ್ ನೇಮ್ನ ನಾವಿಲ್ಲಿ ಪಾಸ್ ಮಾಡಬೇಕಾಗುತ್ತೆ. ಓಕೆ, ಫೈನ್. ಇಷ್ಟು ಮಾಡಿದ್ವಿ ಅಂತಂದರೆ ಬೈ ಡೈರೆಕ್ಷನಲ್ ಕಂಪ್ಲೀಟ್ ಆಯಿತು. ಬಟ್ ಒಂದು ಥಿಂಗ್ನ ನೀವು ಅರ್ಥ ಮಾಡ್ಕೊಳ್ರಿ, ನಾವು ಬೈ ಡೈರೆಕ್ಷನಲ್ ಯೂಸ್ ಮಾಡಬೇಕಾದ್ರೆ ಭಾಳ ಕೇರ್ಫುಲ್ ಆಗಿರಬೇಕು. ಬಿಕಾಸ್ ಎಷ್ಟೋ ಸಲ ಅಲ್ಲ, ಮೋಸ್ಟ್ ಆಫ್ ದ ಟೈಮ್ಸ್ ನಮಗೆ ಸ್ಟ್ಯಾಕ್ ಓವರ್ಫ್ಲೋ ಎರರ್ ಬರೋ ಚಾನ್ಸಸ್ ಇರುತ್ತೆ. ಅಂದರೆ ಇಟ್ ವಿಲ್ ಎಂಡೆಡ್ ಅಪ್ ಇನ್ ರಿಕರ್ಷನ್, ಎಂಡೆಡ್ ಅಪ್ ಇನ್ ಇನ್ಫೈನೈಟ್ ಲೂಪಲ್ಲಿ ಹೋಗೋ ಚಾನ್ಸಸ್ ಇರುತ್ತೆ. ಏನಕ್ಕೆ ಅಂತಂದರೆ ನಾವು ಎರಡೂ ಕಡೆಗೂ ರಿಲೇಷನ್ಶಿಪ್ನ ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಈಗ ಬೈ ಡೈರೆಕ್ಷನಲ್ ಮ್ಯಾಪಿಂಗ್ ಮಾಡ್ತಾ ಇದ್ದೀವಿ. ಅವಾಗೇನಾಗುತ್ತೆ, ಎಂಪ್ಲಾಯಿ ಅಡ್ರೆಸ್ನ ಕಾಲ್ ಮಾಡುತ್ತೆ, ಅಡ್ರೆಸ್ ಎಂಪ್ಲಾಯಿ ಕಾಲ್ ಮಾಡುತ್ತೆ, ಎಂಪ್ಲಾಯಿ ಅಡ್ರೆಸ್ ಕಾಲ್ ಮಾಡುತ್ತೆ, ಅಡ್ರೆಸ್ ಎಂಪ್ಲಾಯಿ. ಈ ರೀತಿ ಒಂದಕ್ಕೊಂದು ಕಾಲ್ ಮಾಡ್ತಾ ಇಟ್ ವಿಲ್ ಗೋ ಇನ್ ಅನ್ ಇನ್ಫೈನೈಟ್ ಲೂಪಲ್ಲಿ ಹೋಗ್ಬಿಡುತ್ತೆ. ಅದನ್ನು ಪ್ರೂವ್ ಮಾಡಲಿಕ್ಕೆ ಏನು ಮಾಡೋಣ ಅಂತಂದರೆ, ಲೆಟ್ಸ್ ಕ್ವಿಕ್ಲಿ ಗೋ ಟು ಅಡ್ರೆಸ್ ಕಂಟ್ರೋಲರಲ್ಲಿ ಫೈಂಡ್ ಆಲ್ ಮೆಥಡ್ ಇದೆಯಲ್ಲ, ನಾನೇನು ಮಾಡ್ತೀನಿ, ಈಗ ಜಸ್ಟ್ ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡ್ತೀನಿ. ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಈಗೇನು ಮಾಡೋಣ, ಪೋಸ್ಟ್ ಮ್ಯಾನಲ್ಲಿ ನಾನು ಈ APIನ ಹಿಟ್ ಮಾಡ್ತೀನಿ, /addresses. ನಮಗೇನು ಬಂತು, ಅದು ಆ ಇನ್ಫೈನೈಟ್ ಲೂಪಲ್ಲಿ ಹೋಗ್ತಾನೆ ಇದೆ. ವಿ ಆರ್ ನಾಟ್ ಗೆಟಿಂಗ್ ಎ ಪ್ರಾಪರ್ ಡೇಟಾ. ಓಕೆನಾ? ಇದಕ್ಕೆ ಪ್ರಾಬ್ಲಮ್ ಏನಂತಂದರೆ, ಬಿಕಾಸ್ ವಿ ಹ್ಯಾವ್ ಎಸ್ಟಾಬ್ಲಿಷ್ಡ್ ಅ ಬೈ ಡೈರೆಕ್ಷನಲ್. ಇವಾಗ ಏನಾಗ್ತಿದೆ, ಇನ್ನೊಂದಿನ ಕಾಲ್ ಮಾಡ್ತಿದೆ, ಇನ್ನೊಂದಿನ ಕಾಲ್ ಮಾಡ್ತಿದೆ. ಸೊ ಡಿಸೀರಿಯಲೈಸ್ ಆಗುತ್ತೆ, ಸೀರಿಯಸ್ ಆಗ್ತಾ ಹೋಗ್ತಾ ಇನ್ಫೈನೈಟ್ ಲೂಪಲ್ಲಿ ಎಂಡ್ ಅಪ್ ಆಗಿಬಿಡ್ತೀವಿ ನಾವು. ಸೊ ಇದನ್ನು ನಾವು ಸಾಲ್ವ್ ಮಾಡಬೇಕಂದ್ರೆ ಏನು ಮಾಡಬೇಕಂದ್ರೆ, ವಿ ಹ್ಯಾವ್ ಟು ಯೂಸ್ ಅ DTO. ಒಂದು ಪ್ರಾಪರ್ DTO ಡಿಸೈನ್ ಪ್ಯಾಟರ್ನ ಯೂಸ್ ಮಾಡಿ ನಾವು ಇಲ್ಲಿ ಡೇಟಾನ ನಾವೇನು ಅಡ್ರೆಸ್ಸಿಂದ ಫೆಚ್ ಮಾಡ್ತೀವಲ್ಲ, ಫೈಂಡ್ ಆಲ್, ಇಲ್ಲಿ ಫೆಚ್ ಮಾಡಿದ ಮೇಲೆ ನಾವು ಆ DTOಗೆ ಪ್ರಾಪರಾಗಿ ಡೇಟಾನ ನಾವು ಕಾಪಿ ಮಾಡಬೇಕು. ರೈಟ್? ಅದಕ್ಕೆ ಏನು ಮಾಡೋಣ ಅಂತಂದರೆ, ಫಸ್ಟ್ ಒಂದು DTO ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡೋಣ. ಓಕೆನಾ? DTO ಇದೆ. ಓಕೆ, DTO ಪ್ಯಾಕೇಜ್ನ ಕ್ರಿಯೇಟ್ ಮಾಡೋಣ. DTO ಇಲ್ಲೇನು ಮಾಡೋಣ, ಅಡ್ರೆಸ್ DTOನ ಕ್ರಿಯೇಟ್ ಮಾಡೋಣ. ಅಡ್ರೆಸ್ DTO. ಈ ಅಡ್ರೆಸ್ DTOದಲ್ಲಿ ನಾವು ನಮಗೆ ಬೇಕಾಗಿರೋ ಒಂದು ಫೀಲ್ಡ್ಸ್ನೆಲ್ಲ ಆ್ಯಡ್ ಮಾಡೋಣ. ಸಿಂಪಲ್. ಈ ಒಂದು ಅಡ್ರೆಸ್ DTO ಒಳಗಡೆನೂ ನಾವು ಸೇಮ್ ಫೀಲ್ಡ್ಸ್ನ ಆ್ಯಡ್ ಮಾಡಿರ್ತೀವಿ, ಪ್ರೈವೇಟ್, ಲಾಂಗ್, ID. ಓಕೆ, ಸೊ ಕ್ವಿಕ್ಲಿ ಏನು ಮಾಡೋಣ ಅಂದರೆ, ಇಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳೋದ್ರ ಬದಲು ಜಸ್ಟ್ ನಾವು ಆಟೋ ಕಂಪ್ಲೀಷನ್ನ ಯೂಸ್ ಮಾಡೋಣ. ಓಕೆ, ಇಂಟೆಲಿಜೆ ಐಡಿಯಾದಲ್ಲಿ ಆಟೋ ಕಂಪ್ಲೀಷನ್ ಇದೆ, ಆಟೋ ಕಂಪ್ಲೀಷನ್ನ ಯೂಸ್ ಮಾಡೋಣ. ಸೊ ನಮಗೇನು ಬೇಕು, ID, ಸ್ಟ್ರೀಟ್, ಸಿಟಿ, ಸ್ಟೇಟ್, ಜಿಪ್ ಕೋಡ್ ಎಲ್ಲ ಸಿಕ್ಕಿದೆ. ಜೊತೆಗೆ ನಮಗೇನು ಬೇಕು, ಎಂಪ್ಲಾಯಿ ಕೂಡ ಬೇಕು ನಮಗೆ. ಓಕೆನಾ? ಅದಕ್ಕೆ ನಮಗೆ ಎಂಪ್ಲಾಯಿ DTO ಬೇಕು. ಸೊ ಕ್ವಿಕ್ಕಾಗಿ ಎಂಪ್ಲಾಯಿ DTO ಕೂಡ ಕ್ರಿಯೇಟ್ ಮಾಡೋಣ. ಎಂಪ್ಲಾಯಿ DTO. ಓಕೆ, ಸೊ ಪರ್ಫೆಕ್ಟ್. ಎಂಪ್ಲಾಯಿ DTOದಲ್ಲಿ ಏನೇನು ಆ್ಯಡ್ ಮಾಡ್ತೀವಿ, ಎಂಪ್ಲಾಯಿ DTOದಲ್ಲಿ ಜಸ್ಟ್ ಕ್ವಿಕ್ಕಾಗಿ ಪ್ರೈವೇಟ್ ಲಾಂಗ್ ID ಹಾಗೆಯೇ ಪ್ರೈವೇಟ್ ಸ್ಟ್ರಿಂಗ್ ನೇಮ್. ರೈಟ್? ಇಷ್ಟನ್ನು ಮಾತ್ರ ಆ್ಯಡ್ ಮಾಡೋಣ, ಸೇವ್ ಮಾಡೋಣ. ಮತ್ತೆ ನಾವಿಲ್ಲಿ ಏನಾದರೂ ಆ್ಯಡ್ ಮಾಡಿದ್ವಿ ಅಂತಂದರೆ ಇಟ್ ವಿಲ್ ಬಿ ಅಗೈನ್ ಮೆಸ್ ಆಗಿಬಿಡುತ್ತೆ. ನಾವು ಇದನ್ನು ಇಲ್ಲಿ ಅಡ್ರೆಸ್ನ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಈಗೇನು ಮಾಡೋಣ, ಜಸ್ಟ್ ಎಂಪ್ಲಾಯಿದಲ್ಲಿ DTOದಲ್ಲಿ ID ಮತ್ತು ನೇಮ್ ಇರುತ್ತೆ. ಇದಕ್ಕೆ ನಾವೇನು ಮಾಡೋಣ, ಡೇಟಾ ಅನ್ನೋಟೇಷನ್ನ ಆ್ಯಡ್ ಮಾಡೋಣ. ದಟ್ಸ್ ಇಟ್. ಅದು ಬಿಟ್ಟು ನಮಗೇನು ಬೇರೆದು ಬೇಕಾಗಿಲ್ಲ. ಅಡ್ರೆಸ್ DTOದಲ್ಲಿ ಎಂಪ್ಲಾಯಿ DTOನ ಆ್ಯಡ್ ಮಾಡೋಣ.
ಓಕೆ ಎಂಪ್ಲಾಯಿ ಡಿ ಟಿ ಒ ಫೈನ್. ಇಲ್ಲೂ ಕೂಡ ಏನು ಮಾಡೋಣ, ಡೇಟಾ ಅನೋಟೇಷನ್ನು, ಆಲ್ ಆರ್ಕ್ಸ್ ಕನ್ಸ್ಟ್ರಕ್ಟರು, ನೋ ಆರ್ಕ್ಸ್ ಕನ್ಸ್ಟ್ರಕ್ಟರು, ಬಿಲ್ಡರ್ ಅನೋಟೇಷನ್ನು, ಓಕೆ ಮತ್ತು ಏನೇನು ಬೇಕಲ್ಲ ಅದನ್ನು ಕೂಡ ಆ್ಯಡ್ ಮಾಡೋಣ. ಎಂಪ್ಲಾಯಿ ಡಿ ಟಿ ಒದಲ್ಲಿ ಬೇಕಂದರೆ ಬಿಲ್ಡರ್ ಅನೋಟೇಷನ್ನು, ಓಕೆ ಅದೇ ರೀತಿ ನೋ ಆರ್ಕ್ಸ್ ಕನ್ಸ್ಟ್ರಕ್ಟರು, ಆಲ್ ಆರ್ಕ್ಸ್ ಕನ್ಸ್ಟ್ರಕ್ಟರ್ ಎಲ್ಲದನ್ನು ಆ್ಯಡ್ ಮಾಡೋಣ. ರೈಟ್, ಪರ್ಫೆಕ್ಟ್. ಈಗೇನು ಮಾಡೋಣ, ಅಡ್ರೆಸ್ ಕಂಟ್ರೋಲರಲ್ಲಿ ಒಂದು ಮ್ಯಾಪರ್ ಫಂಕ್ಷನ್ನ ಬರೆಯೋಣ. ಓಕೆ, ಇದಕ್ಕೆ ನಾವೇನಂತ ಕರಿತೀವಪ್ಪ ಅಂದರೆ ಪಬ್ಲಿಕ್ ಏನು ರಿಟರ್ನ್ ಮಾಡುತ್ತೆ ಇದು, ಆ ಮ್ಯಾಪರ್ ಫಂಕ್ಷನ್ನು ಇಟ್ ಈಸ್ ಗೋಯಿಂಗ್ ಟು ರಿಟರ್ನ್ ದಿ ಅಡ್ರೆಸ್ ಡಿ ಟಿ ಒ, ಅಡ್ರೆಸ್ ಡಿ ಟಿ ಒ ಮ್ಯಾಪ್ ಟು ಏನಂತ ಕರೆಯೋಣ, ಓಕೆ, ಅಥವಾ ಕನ್ವರ್ಟ್ ಟು ಡಿ ಟಿ ಒ. ರೈಟ್, ಕನ್ವರ್ಟ್ ಟು ಡಿ ಟಿ ಒ ಇದೇನು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ, ಇಟ್ ಈಸ್ ಗೋಯಿಂಗ್ ಟು ಅಕ್ಸೆಪ್ಟ್ ದಿ ಅಡ್ರೆಸ್. ರೈಟ್, ಈ ಅಡ್ರೆಸ್ಸಲ್ಲಿ ನಾವೇನು ಮಾಡಬೇಕು, ಫಸ್ಟ್ ಆಫ್ ಆಲ್ ಇದನ್ನೆಲ್ಲ ರಿಮೂವ್ ಮಾಡೋಣ, ಆಟೋ ಕಂಪ್ಲೀಷನ್ ಎಲ್ಲ ತಲೆನೋವು ಸುಮ್ಮನೆ. ಓಕೆ, ಫಸ್ಟು ಓಕೆ ಅಡ್ರೆಸ್ ಡಿ ಟಿ ಒನ ಇಂಪೋರ್ಟ್ ಮಾಡಿದ್ದೀನಿ. ಈಗೇನು ಮಾಡೋಣ, ಫಸ್ಟು ನಾವೇನು ಮಾಡಬೇಕು, ಅಡ್ರೆಸ್ ಡಾಟ್ ಗೆಟ್ ಎಂಪ್ಲಾಯಿನ ಗೆಟ್ ಮಾಡೋಣ. ಏನಕ್ಕೆ ಅಂತಂದರೆ ಅಡ್ರೆಸ್ಸಲ್ಲಿ ಎಂಪ್ಲಾಯಿ ಬರುತ್ತೆ, ಹೌದಾ. ಸೊ ಫಸ್ಟು ಎಂಪ್ಲಾಯಿನ ಎತ್ಕೊಳ್ಳೋಣ. ಎಂಪ್ಲಾಯಿ ಸಿಕ್ಕ ಮೇಲೆ ನಾವೇನು ಮಾಡಬೇಕು, ಎಂಪ್ಲಾಯಿ ಡಿ ಟಿ ಒನ ಕ್ರಿಯೇಟ್ ಮಾಡೋಣ. ಇದನ್ನೇನು ಮಾಡೋಣ, ಎಂಪ್ಲಾಯಿ ಅಂತ ಕರೆಯೋಣ. ದಿಸ್ ಈಸ್ ಕಾಲ್ಡ್ ಆ್ಯಸ್ ಎಂಪ್ಲಾಯಿ ಡಿ ಟಿ ಒ. ರೈಟ್, ಇದನ್ನು ನಲ್ ಸೆಟ್ ಮಾಡಿರೋಣ ಇನಿಷಿಯಲಿ. ಓಕೆ, ಲೆಟ್ಸ್ ಇಂಪೋರ್ಟ್ ಎಂಪ್ಲಾಯಿ ಡಿ ಟಿ ಒ. ಫಸ್ಟು ಒಂದು ಕಂಡೀಷನ್ನ ಬರೆಯೋಣ. ಓಕೆ, ಸೊ ಆ ಕಂಡೀಷನ್ ಬರಲಿಲ್ಲ ಅಂದ್ರೂ ಓಕೆ, ಲೆಟ್ಸ್ ಸೇ ಎಂಪ್ಲಾಯಿ ಈಸ್ ನಾಟ್ ಈಕ್ವಲ್ ಟು ನಲ್. ಎಂಪ್ಲಾಯಿ ಈಸ್ ನಾಟ್ ಈಕ್ವಲ್ ಟು ನಲ್ ಇದ್ದರೆ ನಾವೇನು ಮಾಡಬೇಕು, ಎಂಪ್ಲಾಯಿ ಡಿ ಟಿ ಒನ ಆ್ಯಡ್ ಮಾಡಬೇಕು. ಓಕೆ, ಎಂಪ್ಲಾಯಿ ಡಿ ಟಿ ಒಗೆ ನಾವೇನೇನು ಪಾಸ್ ಮಾಡಬೇಕು, ಎಂಪ್ಲಾಯಿ ಆಬ್ಜೆಕ್ಟ್ಸ್ನ ಪಾಸ್ ಮಾಡಬೇಕು. ಎಂಪ್ಲಾಯಿ ಡಾಟ್ ಗೆಟ್ ಐ ಡಿ, ಎಂಪ್ಲಾಯಿ ಡಾಟ್ ಗೆಟ್ ನೇಮ್. ಓಕೆ, ಇವೆರಡನ್ನೂ ಪಾಸ್ ಮಾಡಿದರೆ ನಮಗೆ ಎಂಪ್ಲಾಯಿ ಡಿ ಟಿ ಒ ಸಿಕ್ಕಂಗೆ ಆಗುತ್ತೆ ಅಲ್ಲಿಗೆ. ಓಕೆ, ಪರ್ಫೆಕ್ಟ್. ಓಕೆ, ಎಂಪ್ಲಾಯಿ ಡಿ ಟಿ ಒ ಆ್ಯಡ್ ಆಯಿತು. ಈಗ ಎಂಪ್ಲಾಯಿ ಡಿ ಟಿ ಒ ಆದಮೇಲೆ ನಾವೇನು ಮಾಡಬೇಕು, ಅಡ್ರೆಸ್ ಡಿ ಟಿ ಒಗೆ ಫಿಲ್ ಮಾಡಬೇಕು. ಅಡ್ರೆಸ್ ಡಿ ಟಿ ಒಗೆ ನಾನೇನು ಮಾಡ್ತೀನಿ, ಡೈರೆಕ್ಟಾಗಿ ಬಿಲ್ಡರ್ ಪ್ಯಾಟರ್ನ್ನ ಯೂಸ್ ಮಾಡ್ತೀನಿ. ರಿಟರ್ನ್ ಅಡ್ರೆಸ್ ಡಿ ಟಿ ಒ ಡಾಟ್ ಬಿಲ್ಡರ್. ಈ ಬಿಲ್ಡರಿಗೆ ನಾವೇನು ಮಾಡ್ತಾ ಹೋಗೋಣ, ಆ್ಯಡ್ ಮಾಡ್ತಾ ಹೋಗೋಣ. ಸೊ ಐ ಡಿ, ಸ್ಟ್ರೀಟ್, ಸಿಟಿ, ಸ್ಟೇಟ್, ಜಿಪ್ ಕೋಡ್, ಎಂಪ್ಲಾಯಿ ಡಿ ಟಿ ಒ. ಓಕೆ, ಇದನ್ನೆಲ್ಲ ಆ್ಯಡ್ ಮಾಡೋಣ. ಓಕೆ, ಇದನ್ನು ಜಿಪ್ ಕೋಡ್ ಇದೆಯಲ್ಲ, ಜಿಪ್ ಕೋಡ್. ಪರ್ಫೆಕ್ಟ್, ಸೇವ್ ಮಾಡೋಣ. ಓಕೆ, ಪ್ರಾಪರ್ ಡಿ ಟಿ ಒ ರೆಡಿ ಆಯಿತು. ಓಕೆನಾ, ಇದ್ರ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡೋದು ಬೇಡ, ನಾವು ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ಡಿ ಟಿ ಒನೆಲ್ಲ ಕ್ರಿಯೇಟ್ ಮಾಡಿ ಎಲ್ಲ ಡಿಸ್ಕಸ್ ಮಾಡಿದ್ದೀವಿ. ಓಕೆನಾ, ಕನ್ವರ್ಷನ್ ಆಬ್ಜೆಕ್ಟ್ ಆಗಿ ಯೂಸ್ ಮಾಡ್ತೀವಿ ಡಿ ಟಿ ಒನ, ಅಂದರೆ ಬರ್ತಾ ಇರೋ ಅಡ್ರೆಸ್ ಆಬ್ಜೆಕ್ಟ್ ನಾವು ಇಲ್ಲಿಗೆ ಮ್ಯಾಪ್ ಮಾಡ್ತೀವಿ. ಓಕೆ, ಸೊ ಈಗೇನು ಮಾಡೋಣ, ಡೈರೆಕ್ಟಾಗಿ ಫೈಂಡ್ ಆಲ್ ಮಾಡಿದ ಮೇಲೆ ವಿ ವಿಲ್ ಯೂಸ್ ಎ ಸ್ಟ್ರೀಮ್ ಎ ಪಿ ಐನ ಯೂಸ್ ಮಾಡಿ ಲೆಟ್ಸ್ ಯೂಸ್ ಸ್ಟ್ರೀಮ್ ಡಾಟ್ ಮ್ಯಾಪ್ ದಿಸ್ ಡಾಟ್ ಕನ್ವರ್ಟ್ ಟು ಡಿ ಟಿ ಒ collectors dot to list. Perfect. ರಿಟರ್ನ್ ಮಾಡೋಣ. ಓಕೆ, ಕನ್ವರ್ಟ್ ಟು ಡಿ ಟಿ ಒ. ಏನು ಎರರ್ ಬರ್ತಿದೆ ಇಲ್ಲಿ, ಇಟ್ ಶುಡಂಟ್ ಬಿ ಎನಿ ಎರರ್ ಬರಬಾರ್ದು ಇಲ್ಲಿ. collectors dot to list ಕನ್ವರ್ಟ್ ಟು ಡಿ ಟಿ ಒ ಮ್ಯಾಪ್. ಏನು ಎರರ್ ಬರ್ತಿದೆ ಇಲ್ಲಿ, ಓಕೆ, ಅಡ್ರೆಸ್ ಡಿ ಟಿ ಒ ಅಂತ ಹೇಳ್ತಿದೆ. ಸೊ ದಿಸ್ ಈಸ್ ಗೋಯಿಂಗ್ ಟು ಬಿ ಎನ್ ಅಡ್ರೆಸ್ ಡಿ ಟಿ ಒ. ಪರ್ಫೆಕ್ಟ್, ಸೇವ್ ದಿಸ್. ಈಗೇನು ಮಾಡೋಣ, ಅಪ್ಲಿಕೇಶನ್ನ ರನ್ ಮಾಡೋಣ. ಸಿ, ನೌ ವಿ ಗಾಟ್ ದಿ ಅಡ್ರೆಸ್ ಜೊತೆಗೆ ಎಂಪ್ಲಾಯಿ ಆಬ್ಜೆಕ್ಟ್ ಕೂಡ ಸಿಕ್ತಿದೆ ನಮಗೆ. ರೈಟ್, ಇಲ್ಲಿ ನಮಗೆ ನಲ್ ಬಂದಿದೆ. ಏನಕ್ಕೆ ಅಂತಂದರೆ ನಾವು ಆಲ್ರೆಡಿ ಪೇರೆಂಟ್ ಕ್ಲಾಸ್ ಒಳಗಡೆಗೆ ನಾವು ಡೇಟಾನ ಡಿಲೀಟ್ ಮಾಡಿರ್ತೀವಿ, ಅದಕ್ಕೋಸ್ಕರ ನಲ್ಲಿರುತ್ತೆ. ಬಟ್ ಓವರ್ ಆಲ್ ನಮಗೇನು ಸಿಗ್ತಿದೆ, ಈಗ ಅಡ್ರೆಸ್ಸಲ್ಲಿ ಕೂಡ ನಾವು ಫೆಚ್ ಮಾಡಿದಾಗ ನಮಗೆ ಸಿಗ್ತಿದೆ. ಅದೇ ರೀತಿ ಗೆಟ್ ಮ್ಯಾಪಿಂಗಿಗೆ ಹೋಗೋಣ. ಓಕೆ, ಪೋಸ್ಟ್ ಗೆಟ್ ಮ್ಯಾಪಿಂಗಲ್ಲಿ ಇಲ್ಲೇನು ಮಾಡ್ತೀನಿ, ಎಂಪ್ಲಾಯೀಸ್ ಗೆಟ್ ಮ್ಯಾಪಿಂಗಲ್ಲಿ ಹೋದಾಗಲೂ ಕೂಡ ವಿ ಆರ್ ಗೆಟಿಂಗ್ ಅಡ್ರೆಸ್ಸಸ್. ನೇಮು ಸಿಗ್ತಾ ಇದೆ, ಅಡ್ರೆಸ್ಸು ಬರ್ತಾ ಇದೆ. ರೈಟ್, ಸಿಮಿಲರ್ಲಿ
ನಮಗೆ ಅಡ್ರೆಸ್ಸಲ್ಲಿ ಈಗ ನಾವು ಏನಾದರೂ ಗೆಟ್ ಮಾಡಿದ್ವಿ ಅಂತಂದರೆ ಎಂಪ್ಲಾಯ್ ಬರ್ತಿದೆ. ಸೊ ಎರಡೂ ಕಡೆಯಿಂದನೂ ನಮಗೆ ಡೇಟಾನ ಪುಲ್ಔಟ್ ಮಾಡ್ತಿದ್ದೀವಿ. ಬಟ್ ಬೈ ಡೈರೆಕ್ಷನಲ್ಲಿ ಯೂಸ್ ಮಾಡಬೇಕಾದ್ರೆ ನಾವು ಜಸ್ಟ್ ನಾರ್ಮಲ್ ಎಂಟಿಟಿ ಒಂದನ್ನೇ ಯೂಸ್ ಮಾಡಿಕೊಂಡು ಅಚೀವ್ ಮಾಡಲಿಕ್ಕೆ ಆಗಲ್ಲ, ಬಿಕಾಸ್ ವಿಲ್ ಎಂಡೆಡ್ ಅಪ್ ಇನ್ ಅ ಇನ್ಫೈನೈಟ್ ಲೂಪ್. ಅದನ್ನು ಸಾಲ್ವ್ ಮಾಡಲಿಕ್ಕೆ ವಿ ಹ್ಯಾವ್ ಟು ಯೂಸ್ ಅ ಪ್ರಾಪರ್ ಡೇಟಾ ಸ್ಟ್ರಕ್ಚರ್. ಅದಕ್ಕೋಸ್ಕರ ನಾವು DTO ಡಿಸೈನ್ ಪ್ಯಾಟರ್ನ್ನ ಯೂಸ್ ಮಾಡಿಬಿಟ್ಟು ನಾವು ಡೇಟಾನ ಮ್ಯಾಪ್ ಮಾಡ್ತೀವಿ. ಓಕೆನಾ, ಎಂಟಿಟಿಯಿಂದ ನಾವು DTOಗೆ ಮ್ಯಾಪ್ ಮಾಡಿ ನಾವು ಫೈನಲ್ ಔಟ್ಪುಟ್ನ ಯಾವ ರೀತಿ ಬೇಕಲ್ಲ ಆ ರೀತಿ ನಾವು ಫೆಚ್ ಮಾಡ್ತೀವಿ. ಆಲ್ರೈಟ್, ಸೊ ಹಾಗಾದರೆ 1-to-1 ಮ್ಯಾಪಿಂಗ್ ನಿಮಗೆ ಅರ್ಥ ಆಗಿದೆ ಅಂದ್ಕೊತೀನಿ. 1-to-1 ಮ್ಯಾಪಿಂಗಲ್ಲಿ ಏನೇನು ಡಿಸ್ಕಸ್ ಮಾಡಿದ್ವಿ ನಾವು, ಯೂನಿಡೈರೆಕ್ಷನಲ್ಲು, ಬೈ ಡೈರೆಕ್ಷನಲ್ಲು, ಅದೇ ರೀತಿ ಕ್ಯಾಸ್ಕೇಡ್ನ ಏನಕ್ಕೆ ಯೂಸ್ ಮಾಡ್ತೀವಿ, ಕ್ಯಾಸ್ಕೇಡ್ ಯೂಸ್ ಮಾಡಲಿಲ್ಲ ಅಂದರೆ ಮ್ಯಾನ್ಯುವಲ್ ವರ್ಕ್ ನಾವು ಮಾಡಬೇಕಾಗುತ್ತೆ, ಆರ್ಫನ್ ರಿಮೂವಲ್ಲು, ಇದನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ. ಸೊ ರೀಕ್ಯಾಪ್ ಮಾಡಿರಿ, ತುಂಬ ಇಂಪಾರ್ಟೆಂಟ್ ಇದು. ನೀವು ಒಂದು ಅಪ್ಲಿಕೇಶನ್ನ, ಎಂಟರ್ಪ್ರೈಸ್ ಅಪ್ಲಿಕೇಶನ್ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಂತಂದರೆ GPA ಮ್ಯಾಪಿಂಗ್ಸ್ ಇಲ್ಲದೆ ಇರೋ ಪ್ರಾಜೆಕ್ಟ್ ಇರೋದೇ ಇಲ್ಲ. ಓಕೆ, ಎವ್ರಿವೇರ್ ಮ್ಯಾಪಿಂಗ್ ಇದ್ದೇ ಇರುತ್ತೆ. ಮೇಕ್ ಶೋರ್ ದಟ್ ಪ್ರಾಪರಾಗಿ ಯೂಸ್ ಮಾಡಿ ಹ್ಯಾಂಡಲ್ ಮಾಡಿರಿ. ಓಕೆ, ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ 1-to-many ಮ್ಯಾಪಿಂಗ್ನ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.